ಹಿಂದಿನ ಸಂಚಿಕೆಯಲ್ಲಿ ಸಮನ್ವಿತಾಳ ಸಾವಿನ ಸುದ್ದಿ ಕೇಳಿ ಅವಳ ತಂದೆ ರಾಜೇಂದ್ರ ಪಾಟೀಲ್ ಮತ್ತೆ ತಾಯಿ ವಸುಂಧರಾ ಅವರು ಆಸ್ಪತ್ರೆಗೆ ಸೇರೋ ಹಾಗೆ ಆಗುತ್ತೆ. ಧ್ರುವ್ ತನ್ನ ತಂದೆಗೆ ಸಮನ್ವಿತಾಳ ಸಾವಿನ ಬಗ್ಗೆ ಅನುಮಾನ ಇರೋದಾಗಿ ಸಂಶಯನ ವ್ಯಕ್ತಪಡಿಸ್ತಾನೆ. ಸಮರ್ಥ್ನ ಮೇಲೆ ಡೌಟ್ ಇದ್ದು ಅವನ ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ ಧ್ರುವ್ ಮತ್ತೆ ಅವನ ತಂದೆ ವಿಜಯ್ ಪೊಲೀಸ್ಗೆ ಎಂಕ್ವೈರಿ ಮಾಡಿ ಅಂತ ಹೇಳಿ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಸಮರ್ಥ್ನನ್ನ ಹುಡುಕಿಕೊಂಡು ಅವನ ವಿಲ್ಲಾಗೆ ಹೋಗ್ತಾರೆ. ಹೋಗಿ ನೋಡಿದ್ರೆ ಅಲ್ಲಿ ಸಮರ್ಥ್ ಇರಲ್ಲ. ಏನಾದರೂ ಕ್ಲೂ ಸಿಕ್ಕರೂ ಸಿಗಬಹುದು ಅಂತ ಅವನ ಮನೆಯೆಲ್ಲ ಹುಡುಕಾಡ್ತಾರೆ. ಆಗ ಅಲ್ಲಿ ಅವರಿಗೆ ಸಮನ್ವಿತಾಳ ಫೋಟೋ ಕಾಣಿಸುತ್ತೆ. ಅವನ ರೂಮ್, ಹಾಲ್ ಎಲ್ಲ ಕಡೆ ಸಮನ್ವಿತಾಳ ಫೋಟೋನೇ ಹಾಕಿರ್ತಾನೆ ಸಮರ್ಥ್. ಇದರಿಂದ ಅವರ ಅನುಮಾನ ಇನ್ನೂ ಜಾಸ್ತಿನೇ ಆಗತ್ತೆ. ಸಮರ್ಥ್ನ ಮನೆಯಲ್ಲಿ ವಯಸ್ಸಾದ ಕೆಲಸದಾಕೆ ಮಾತ್ರ ಇರ್ತಾಳೆ. ಅವಳು ಪೊಲೀಸರಿಗೆ, ಯಜಮಾನ್ರು ಸ್ಯಾನೆ ಬ್ಯುಸಿ ಇರ್ತಾರೆ ಬುದ್ಧಿ, ಶೂಟಿಂಗಿಗೆ ಅಲ್ಲಿ ಇಲ್ಲಿ ಒಯ್ತಾ ಇರ್ತಾರೆ, ಇವತ್ತು ಬರಬೇಕಿತ್ತು, ಇನ್ನೂ ಬರಲಿಲ್ಲ, ಫೋನ್ ಮಾಡ್ತೀನಿ ರೀ, ಕೂತ್ಕೊಳ್ಳಿ ಅಂತಾಳೆ. ತುಂಬಾ ಲೇಟಾಗಿ ಮನೆಗೆ ಬರ್ತಾನೆ ಸಮರ್ಥ್. ಪೊಲೀಸ್ ಅವರು ಮಾತಾಡ್ತಾ, ನಮಗೆ ಮಾಡೋಕ್ಕೇನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ? ನಾವು ಕರೆದು ಕೂಡಲೇ ಬರಬೇಕು ಅಂತ ಆ ದಿನನೇ ಹೇಳಿದ್ದೀವಿ ಅಲ್ವಾ? ನೀನು ದೊಡ್ಡ ಸೆಲೆಬ್ರಿಟಿನೇ ಇರಬಹುದು, ಅದೆಲ್ಲ ನಿನ್ನ ಫ್ಯಾನ್ಸ್ಗೆ, ನಮಗಲ್ಲ ಅಂತ ಹೇಳ್ತಾರೆ ಪೊಲೀಸ್. ಸಾರಿ ಸರ್, ಈಗ ಬಂದಿರೋ ವಿಷಯ ಏನು ಹೇಳಿ ಅಂತಾನೆ ಸಮರ್ಥ್. ಆಗ ಪೊಲೀಸರು ಮಾತಾಡ್ತಾ, ಆ ಹುಡುಗಿಗೆ ಏನು ಮಾಡಿದೆ? ಅವಳಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಗೊತ್ತಿದ್ರು ಮನೆ ತುಂಬ ಅವಳ ಫೋಟೋಸೇ ಹಾಕೊಂಡಿದ್ಯಾ? ಟ್ರಿಪ್ಗೆ ಹೋದಾಗ ಅವಳಿಗೆ ನೀನೇನಾದರೂ ಮಾಡಿರ್ಬೋದು ಅಲ್ವಾ? ಸ್ಟಾಪ್ ಇಟ್ ಇನ್ಸ್ಪೆಕ್ಟರ್, ನಾನು ಅವಳನ್ನ ತುಂಬಾ ಇಷ್ಟಪಡ್ತಿದ್ದೆ. ನಾನು ಯಾಕೆ ಅವಳನ್ನ ಕೊಲೆ ಮಾಡಲಿ? ನಾನು ಅವಳನ್ನ ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಅವಳ ಫ್ರೆಂಡ್ಶಿಪ್ ಕೂಡ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವಳು ಕರೆದ್ಲು ಅಂತ ಅವಳಿಗೋಸ್ಕರ ಟ್ರಿಪ್ಗೆ ಹೋದೆ ಅಷ್ಟೆ. ಆ ಇನ್ಸಿಡೆಂಟ್ ಆಗೋ ಹಾಫ್ ಆನ್ ಅವರ್ ಮುಂಚೆಯಿಂದನೂ ನಾನು ಫ್ರೆಂಡ್ಸ್ ಜೊತೆನೇ ಇದ್ದೀನಿ. ಬೇಕಾದರೆ ನೀವು ಎಲ್ಲರೂ ಎಂಕ್ವೈರಿ ಮಾಡ್ಬೋದು. ಹೋ ಹೌದಾ? ಹಾಗಾದರೆ ಇದೇನು ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತಾರೆ ಪೊಲೀಸ್. ಹಾಯ್ ಸಮರ್ಥ್, ಹೇಗಿದ್ದೀರಾ? ನೆಕ್ಸ್ಟ್ ಮಂತ್ 4th ನನ್ನ ಎಂಗೇಜ್ಮೆಂಟ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಫ್ರೀ ಮಾಡಿಕೊಂಡು ಪ್ಲೀಸ್ ಬರಲೇಬೇಕು ಅಂತ ಹೇಳಿರ್ತಾಳೆ ಸಮನ್ವಿತಾ. ನಡೀದೇ ಇರೋ ಮದುವೆಗೆ ಎಂಗೇಜ್ಮೆಂಟ್ ಏನಕ್ಕೆ ಅನ್ನೋ ಮಾತನ್ನಾಡಿರ್ತಾನೆ ಸಮರ್ಥ್. ಆ ಆಡಿಯೋ ಇವತ್ತು ಪೊಲೀಸರ ಕೈಯಲ್ಲಿರುತ್ತೆ. ಇದಕ್ಕೇನು ಹೇಳ್ತೀರಾ ಮಿಸ್ಟರ್ ಸಮರ್ಥ್? ಮದುವೆ ಆಗಲ್ಲ ಅಂತ ನಿಮಗೆ ಮುಂಚೆನೇ ಹೇಗೆ ಗೊತ್ತಾಯಿತು ಹೇಳಿ? ಅವಳನ್ನು ಮದುವೆಗೆ ಮುಂಚೆನೇ ಯೂಸ್ ಮಾಡಿಕೊಂಡು ಪ್ರೀ ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ದೀರಾ. ಅದು ಕೊಲೆ ಅಂತ ಗೊತ್ತಾಗ್ದಿರೋ ಹಾಗೆ ಚೆನ್ನಾಗೇ ಪ್ಲ್ಯಾನ್ ಮಾಡಿದ್ದೀರಾ. ಹೀಗೆಲ್ಲ ಆಗುತ್ತೆ ಅಂತ ಮೊದಲೇ ಯೋಚಿಸಿದ್ದ ಸಮರ್ಥ್ ಅಲ್ಲಿ ರೆಸಾರ್ಟ್ನಿಂದ CCTV ಫೂಟೇಜ್ನ ತರಿಸಿರ್ತಾನೆ. ವಿಡಿಯೋನ ಪ್ಲೇ ಮಾಡಿ ನೋಡಿದಾಗ ಸಮನ್ವಿತಾ ಸಮರ್ಥ್ನ ರೂಮ್ನಿಂದ ಆಚೆ ಬಂದವಳು ಗಾಬರಿಯಿಂದ ತನ್ನ ರೂಮ್ಗೆ ಹೋಗಿರ್ತಾಳೆ. ನಂತರ ಅವಳ ರೂಮ್ ಬಳಿ ಅಕ್ಷರ ಬಂದು ಡೋರ್ ನಾಕ್ ಮಾಡಿ ನಂತರ 5 ಮಿನಿಟ್ಸ್ ಆದಮೇಲೆ ಡೋರ್ ಓಪನ್ ಮಾಡ್ತಾಳೆ ಸಮನ್ವಿತಾ. ಅವಳ ಬಳಿ ಏನೋ ಮಾತಾಡಿದ ಅಕ್ಷರ ಆಚೆ ಬಂದು ಹೋಗ್ತಾಳೆ. ಅಕ್ಷರ ಹೊರಬಂದ ಸಮಯಕ್ಕೆ ಸರಿಯಾಗಿ ಆ ಕಡೆಯಿಂದ ಸಮರ್ಥ್ ಮತ್ತು ಭುವನ್ ಇಬ್ಬರೂ ಕೂಡ ಸಮನ್ವಿತಾಳ ರೂಮ್ ಕಡೆಗೆ ಬರ್ತಾ ಇರ್ತಾರೆ. ಅವರನ್ನು ನೋಡಿದ ಅಕ್ಷರ ಅವರ ಜೊತೆ ಮಾತಾಡಿ ಅವರನ್ನು ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ. ಇದೆಲ್ಲ ಆಗಿ 15 ಮಿನಿಟ್ಸ್ ಆದಮೇಲೆ ಸಮನ್ವಿತಾ ರೆಡಿಯಾಗಿ ಧ್ರುವ್ ಇದ್ದ ರೂಮ್ ಕಡೆಗೆ ಹೋಗ್ತಾ ಇರ್ತಾಳೆ. ಧ್ರುವ್ನ ರೂಮ್ಗೆ ಹೋದವಳು 1 ನಿಮಿಷ ಕೂಡ ಒಳಗೆ ಇರದೆ ಭುವಿ ಇದ್ದ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಸುಮಾರು ಅರ್ಧ ಗಂಟೆ ಇದ್ದವಳು ಕಣ್ಣು ಒರೆಸ್ಕೊಂಡು ರೂಮಿಂದ ಆಚೆ ಬರ್ತಾಳೆ. ನಂತರ ಡ್ರಿಂಕ್ಸ್ ಆರ್ಡರ್ ಮಾಡಿ ಚೆನ್ನಾಗಿ ಕುಡ್ದಿರ್ತಾಳೆ. ವಾಶ್ರೂಮ್ ಕಡೆಗೆ ವಾಮಿಟ್ ಮಾಡಲಿಕ್ಕೆ ಅಂತ ಓಡ್ತಾಳೆ. ನಂತರ ಬರುವಾಗ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೆ ತೂರಾಡ್ಕೊಂಡು
ಸಮುದ್ರದೆಡೆಗೆ ಹೋಗ್ತಾಳೆ. ಇಷ್ಟೆಲ್ಲ CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಒಳಗೆ ಹೋಗುವಾಗ ಚೆನ್ನಾಗಿದ್ದ ಸಮನ್ವಿತ ವಾಶ್ರೂಮ್ನಿಂದ ಆಚೆ ಬರುವಾಗ ಅವಳ ತಲೆಯಿಂದ ರಕ್ತ ಸುರಿತಾ ಇರುತ್ತೆ. ಇದನ್ನೆಲ್ಲ ನೋಡಿದ ಪೊಲೀಸರ ಅನುಮಾನ ಈಗ ಭವಿಯ ಮೇಲೆ ಬರುತ್ತೆ. ರಾಜೇಂದ್ರ ಪಾಟೀಲ್ ಮತ್ತು ವಸುಂಧರಾ ಅವರು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಸ್ವಲ್ಪ ಸುಧಾರಿಸ್ಕೊಂಡಿರ್ತಾರೆ. ಭುವಿ ಈಗ ಅವರ ಆರೈಕೆ ಮಾಡ್ತಾ ಅಲ್ಲೇ ಇರ್ತಾಳೆ. ಅವಳ ತಾಯಿ ರಾಧಾ, ತಂದೆ ಗಂಗಾಧರ್, ಅಣ್ಣ ಭುವನ್ ಎಲ್ಲರೂ ಅವರ ಮನೆಯಲ್ಲೇ ಇರ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಯವರು ಅಲ್ಲಿಗೆ ಬರ್ತಾರೆ. ಬಂದವರು ರಾಜೇಂದ್ರ ಪಾಟೀಲ್ ಅವ್ರನ್ನ ಮಾತಾಡಿಸ್ತಾ, ನಮಸ್ಕಾರ ಸರ್, ಹೇಗಿದ್ದೀರಾ? ಈಗ ಆರಾಮಾಗಿದ್ದೀರಾ? ತುಂಬ ದಿನದಿಂದ ಹುಡುಕಿದ ನಂತರ ನಿಮ್ಮ ಮಗಳ ಶವ ಸಿಕ್ಕಿದೆ. ಆದರೆ ಮುಖ ಗುರ್ತೇ ಸಿಗ್ದಿರೋ ಹಾಗೆ ಮೀನುಗಳು ತಿಂದ್ಬಿಟ್ಟಿದ್ದಾವೆ. ನೀವು ಬಂದು ಒಂದ್ಸಲ ಗುರ್ತಿಡಿದ್ರೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಎಲ್ಲನೂ ಮುಗಿಸ್ಬಹುದು ಅಂತಾರೆ. ಮತ್ತೊಂದು ವಿಷಯ, ಸಮನ್ವಿತ ಸಾವಿನ ಬಗ್ಗೆ ಅನುಮಾನ ಇರೋದಾಗಿ ಧ್ರುವ್ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಹಾಗಾಗಿ ನಾವು ಇನ್ವೆಸ್ಟಿಗೇಷನ್ ನಡೆಸಿದ್ವಿ. ಅದರಲ್ಲಿ ಸಮರ್ಥದ್ದು ಏನೂ ತಪ್ಪಿಲ್ಲ ಅಂತ ಗೊತ್ತಾಯಿತು. ನಾವು CCTV ಫೂಟೇಜ್ ಎಲ್ಲ ಚೆಕ್ ಮಾಡಿದ್ದೀವಿ. ಅವಳು ಸಾಯೋಕೆ ಒಂದು ಅರ್ಧ ಗಂಟೆ ಮುಂಚೆ ಈ ಭುವಿ ರೂಮಿಂದ ಅಳ್ತಾ ಹೊರಗೆ ಬಂದಿದ್ದಾಳೆ. ಏನಕ್ಕೆ ಅಂತ ಈ ಹುಡುಗಿನೇ ಹೇಳಬೇಕು ಅಂತಾರೆ. ಅದನ್ನು ಕೇಳಿದ ಭುವಿ ತಾಯಿ, ತಂದೆ, ಅವರ ಮಾವ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಇದನ್ನೆಲ್ಲ ಕೇಳಿ ಶಾಕ್ ಆದ ಭುವಿ, ನೋ ಇನ್ಸ್ಪೆಕ್ಟರ್, ನಾನು ಸಮನ್ವಿತಾಗೇನೂ ಮಾಡಿಲ್ಲ. ಅವಳು ನನ್ನ ರೂಮಿಗೆ ಬಂದಿದ್ದು ನಿಜಾನೇ. ಇಬ್ಬರ ಮಧ್ಯೆ ಸ್ವಲ್ಪ ಜಗಳ ಆಯಿತು. ನಾನು ಧ್ರುವ್ನ ತುಂಬಾ ಲವ್ ಮಾಡ್ತಿದ್ದೆ. ಆದರೆ ಈ ಸಮನ್ವಿತಾ ನನ್ನಿಂದ ನನ್ನ ಧ್ರುವ್ನ ಕಿತ್ಕೊಬಿಟ್ಲು. ಆ ದಿನ ಅವಳ ಚೈಲ್ಡ್ಹುಡ್ ಬಗ್ಗೆ ಮಾತಾಡ್ತಾ ಇದ್ದೆ. ಅವಳು ನಮ್ಮ ಮಾವನಿಗೆ ಸ್ವಂತ ಮಗಳಲ್ಲ, ಅವಳನ್ನ ಅಡಾಪ್ಟ್ ಮಾಡ್ಕೊಂಡಿರೋದು. ಅವಳಿಗೆ ಅವಳ ತಮ್ಮ, ಅವರ ಅಪ್ಪ ಅಮ್ಮ ಅಂದರೆ ತುಂಬಾ ಆಸೆ ಇದೆ. ಅವ್ರನ್ನೆಲ್ಲ ನೆನಪು ಮಾಡಿ ಅವಳಿಗೆ ತುಂಬಾ ಹರ್ಟ್ ಮಾಡಿದೆ. ಹಾಗಾಗಿ ಅವಳು ಅಳ್ಕೊಂಡು ಆಚೆ ಹೋದ್ಲು ಅಷ್ಟೇ ಅಂತಾಳೆ ಭುವಿ. ನೋಡಿ ಇನ್ಸ್ಪೆಕ್ಟರ್, ಇವಳು ನನ್ನ ತಂಗಿ ಮಗಳು. ಇವಳು ಮುಂಗೋಪಿ ನಿಜ, ಆದರೆ ಒಬ್ರನ್ನ ಕೊಲ್ಲೋ ಅಷ್ಟು ಧೈರ್ಯ ಈ ಹುಡುಗಿಗಿಲ್ಲ. ಏನೇ ಆದರೂ ಹೋದ ಮಗಳು ವಾಪಸ್ ಬರಲ್ಲ ಅಲ್ವಾ? ನಾನು ಧ್ರುವ್ಗೆ ಹೇಳ್ತೀನಿ ಕಂಪ್ಲೇಂಟ್ ವಾಪಸ್ ತಗೊಳ್ಳೋಕ್ಕೆ. ನೀವು ಪ್ಲೀಸ್ ಹೊರಡಿ. ಬಾಡಿನ ಐಡೆಂಟಿಫೈ ಮಾಡೋಕ್ಕೆ ನಾವು ಬರ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ರಾಜೇಂದ್ರ ಪಾಟೀಲ್ ಅವರು. ಅವರ ಮಾತಿಗೆ ಬೆಲೆ ಕೊಟ್ಟು ಪೊಲೀಸ್ ಅಲ್ಲಿಂದ ಹೊರಡ್ತಾರೆ. ಸಮನ್ವಿತ ಸತ್ತು 1 ವಾರ ಕಳೆದಿರುತ್ತೆ. ಶವನ ನೋಡಿದ್ರೆ ತುಂಬಾ ಊದ್ಕೊಂಡಿದೆ. ಮುಖ ಗುರ್ತಿಗೆ ಸಿಗಲ್ಲ. ಬಾಡಿಯನ್ನು ನೋಡಿದ ಧ್ರುವ್ ಸಮನ್ವಿ ಅಂತ ಜೋರಾಗಿ ಕಿರ್ಚ್ಕೊಂಡು ಅಲ್ಲೇ ಇದ್ದ ಗೋಡೆಗೆ ತಲೆಯನ್ನು ಬಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾನೆ. ರಾಜೇಂದ್ರ ಪಾಟೀಲ್ ಮತ್ತು ವಸುಂಧರಾ ಅವರು ಬಾಡಿಯನ್ನು ನೋಡೋ ಧೈರ್ಯ ಮಾಡಲ್ಲ. ತಮ್ಮ ಮಗಳು ಬದುಕಿದ್ದಾಳೆ, ಅವಳ ನೆನಪುಗಳೇ ಸಾಕು ಅಂತ ಅಲ್ಲಿಂದ ದುಃಖದಿಂದ ಹೋಗ್ತಾರೆ. ಆಫ್ಟರ್ 3 years ಸೂತಕದ ಛಾಯೆ ತುಂಬಿದ ರಾಜೇಂದ್ರ ಪಾಟೀಲ್ ಅವರ ಮನೆಯಲ್ಲಿ ಈ ದಿನ ಸಂಭ್ರಮ ಸಡಗರದಿಂದ ತುಂಬಿರುತ್ತೆ. ರಾಜೇಂದ್ರ ಪಾಟೀಲ್ ಅವರ ಬಿಸ್ನೆಸ್ ಎಲ್ಲ ಈಗ ಧ್ರುವ್ ನೋಡ್ಕೋತಾ ಇರ್ತಾನೆ. ತಮ್ಮ ಮಗಳನ್ನ ಕಳ್ಕೊಂಡ ಅವರು ಮತ್ತೆ ವಸುಂಧರಾ ಇಬ್ಬರು ಮೊದಲಿನಷ್ಟು ಖುಷಿಯಿಂದ ಇಲ್ಲದೇ ಇದ್ರೂ ತನ್ನ ತಂಗಿ ಮಗಳು ಭುವಿಯಲ್ಲಿ ಸಮನ್ವಿತಳನ್ನ ಕಾಣ್ತಾ ಇರ್ತಾರೆ. ಈ ದಿನ ಮನೆಯಲ್ಲಿ ಧ್ರುವ್ ಮತ್ತು ಭುವಿಯ ಎಂಗೇಜ್ಮೆಂಟ್ ಸಂಭ್ರಮ. ಧ್ರುವ್ನ ತಂದೆ ತಾಯಿ ಖುಷಿಗೆ ಧ್ರುವ್ ಭುವಿಯನ್ನು ಒಪ್ಕೊಂಡಿರ್ತಾನೆ. ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ದಾನೆ. ಸಮನ್ವಿತ ಹೋದ್ಮೇಲೆ ಭುವಿ ರಾಜೇಂದ್ರ ಮತ್ತು ವಸುಂಧರಾ ಅವರನ್ನು ನೋಡಿಕೊಂಡು ಅವರ ಜೊತೆಗೆ ಇರ್ತಾಳೆ. ಹಾಗಾಗಿ ರಾಜೇಂದ್ರ ಅವರು ತನ್ನ ತಂಗಿ ಮಗಳ ಮದುವೆನ ತಾವೇ ನಡೆಸಬೇಕು ಅಂತ ಅದರ ಜವಾಬ್ದಾರಿ ಸಂಪೂರ್ಣ ಅವರೇ ತಗೊಂಡಿರ್ತಾರೆ. ಭುವಿಗೆ ಹೇಳ್ಕೊಳಕ್ಕಾಗ್ತಿರೋಷ್ಟು ಸಂಭ್ರಮ ಸಡಗರ. ಫುಲ್ ಎಕ್ಸೈಟ್ ಆಗಿರ್ತಾಳೆ. ತಾನು ಇಷ್ಟಪಟ್ಟ ಹುಡುಗ ತನಗೆ ಸಿಗ್ತಿದ್ದಾನೆ ಅಂತ ತುಂಬಾ ಖುಷಿಯಿಂದ ಇರ್ತಾಳೆ. ಧ್ರುವ್ ಕೂಡ ಅಷ್ಟೆ.
ಸಮನ್ವಿತಾನ ಇಷ್ಟಪಟ್ಟಿದ್ದೆ ಅನ್ನೋದನ್ನೇ ಮರೆತು ಭುವಿನ ಮದುವೆ ಆಗೋಕ್ಕೆ ರೆಡಿಯಾಗಿರ್ತಾನೆ. ಅವನ ಮುಖದಲ್ಲೂ ತುಂಬಾ ಸಂತೋಷ ಎದ್ದು ಕಾಣ್ತಾ ಇರುತ್ತೆ. ಇನ್ನೇನು ಮದುವೆಗೆ 2 ತಿಂಗಳು ಟೈಮ್ ಇರುತ್ತೆ. ಭುವಿ ಮತ್ತು ಧ್ರುವ್ ಇಬ್ಬರು ಶಾಪಿಂಗಿಗೆ ಹೋಗಿರ್ತಾರೆ. ಭುವಿ ಸಾಕಷ್ಟು ಶಾಪಿಂಗ್ ಮಾಡಿರ್ತಾಳೆ. ಆದರೂ ಕೂಡ ಧ್ರುವ್ ನನ್ನ ಫ್ರೆಂಡ್ ಹೇಳಿದ್ಲು, ಅದು ಯಾವುದೋ ಹಳ್ಳಿ ನನಗೆ ನೆನಪಾಗ್ತಿಲ್ಲ, ಅಲ್ಲಿ ಪ್ಯೂರ್ ರೇಷ್ಮೆಯಿಂದನ ಇದ್ರೋ ಸ್ಯಾರೀಸ್ ಸಿಗುತ್ತಂತೆ. ಅದೊಂದು ಚಿಕ್ಕ ಹಳ್ಳಿ, ಅಲ್ಲಿ ಏನು ಫೆಸಿಲಿಟಿ ಇಲ್ಲ. ಪ್ಲೀಸ್ ನನಗೆ ಅಲ್ಲಿಂದಾನೇ ಸ್ಯಾರಿ ತೊಗೊಬರೋಣ, ನನ್ನ ಮುಹೂರ್ತಕ್ಕೆ ಅಲ್ಲಿಂದ ತಂದಿದ್ದ ಸ್ಯಾರಿನೇ ಹಾಕೋಬೇಕು, ನೀನು ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಹಠ ಮಾಡ್ತಾಳೆ. ನೋಡು ಭುವಿ, ಆಗ ಎಂಗೇಜ್ಮೆಂಟ್ ಆಗಿ ನಾವು ಟ್ರಿಪ್ಗೆ ಹೋದಾಗ ಆಗಿದ್ದ ಇನ್ಸಿಡೆಂಟೇ ಸಾಕಲ್ವಾ. ಈಗ ನಿನ್ನನ್ನು ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ಮತ್ತೆ ಏನಾದರೂ ಆಘಾತ ಆದರೆ ಮನೆಯವರೆಲ್ಲ ತಡ್ಕೊಳ್ಳಲ್ಲ. ಪ್ಲೀಸ್ ಅಲ್ಲಿಗೆಲ್ಲ ಹೋಗೋದು ಬೇಡ, ಇಲ್ಲೇ ಎಲ್ಲ ಸಿಗುತ್ತಲ್ಲ, ಇಲ್ಲೇ ಶಾಪಿಂಗ್ ಮಾಡು ಅಂತಾನೆ. ಇಲ್ಲ, ನಾನು ಅಲ್ಲಿಗೆ ಹೋಗಲೇಬೇಕು ಅಂತ ಹಠ ಹಿಡಿತಾಳೆ. ಆಗ ಧ್ರುವ್, ಓಕೆ ನೀನು ಬರೋದು ಬೇಡ, ನಾನೇ ಹೋಗ್ತೀನಿ, ಆದರೆ ಈಗಲ್ಲ, ಈಗ ನನಗೆ ತುಂಬ ವರ್ಕ್ ಇದೆ, ನೆಕ್ಸ್ಟ್ ಮಂತ್ ಹೋಗ್ತೀನಿ, ಓಕೆನಾ ಅಂತಾನೆ. ಓಕೆ, ಐ ಲವ್ ಯು ಡಿಯರ್ ಅಂತ ಹಗ್ ಮಾಡ್ತಾಳೆ. ಇನ್ನೇನು ಮದುವೆಗೆ 1 ವಾರ ಟೈಮ್ ಇದೆ. ಭುವಿ, ನೋಡಿದ್ರು ನನಗೆ ಸ್ಯಾರಿ ತಂದ್ಕೊಡ್ತೀನಿ ಅಂತ ಹೇಳಿ 2 ತಿಂಗಳಾಯಿತು, ಪ್ರಾಮಿಸ್ ಕೂಡ ಮಾಡಿದ್ಯಾ, ಇನ್ನೇನು ಮದುವೆಗೆ 1 ವೀಕ್ ಟೈಮ್ ಇರೋದು ಅಷ್ಟೇ, ನಿನ್ನ ಪ್ರಾಮಿಸ್ ಉಳಿಸ್ಕೊಳ್ಳೇಬೇಕು ಅಂತಾಳೆ. ಓಕೆ ಓಕೆಮ್ಮ, ಆಯಿತು, ನಾಳೆನೇ ಹೋಗ್ತಿದ್ದೀನಿ, ಆದರೆ ನೀನು ಬರೋದು ಬೇಡ ಅಂತಾನೆ ಧ್ರುವ್. ಅದೇಗಾಗತ್ತೆ, ನಾನು ಬರ್ತೀನಿ ಅಂತ ಹಠ ಹಿಡಿತಾಳೆ ಭುವಿ. ನೀನು ಬರ್ತೀನಿ ಅನ್ನೋದಾದರೆ ನಾನು ಹೋಗೋದೇ ಇಲ್ಲ. ಸರಿ ಬಿಡು, ಬರಲ್ಲ, ನೀನೇ ತಗೋಬಾ, ಆದರೆ ಚೆನ್ನಾಗಿರೋ ಸೆಲೆಕ್ಟ್ ಮಾಡಬೇಕು, ಓಕೆನಾ ಅಂತಾಳೆ ಭುವಿ. ಧ್ರುವ್ ಭುವಿ ಹೇಳಿದ ಕುಗ್ರಾಮಕ್ಕೆ ಹೋಗ್ತಾನೆ. ಅಲ್ಲಿ ಎಲ್ಲಿ ನೋಡಿದ್ರೂ ಸುತ್ತ ಹಸಿರು ಗಿಡ ಮರಗಳೇ ಇರುತ್ತೆ. ಅವಳು ಹೇಳಿದಾಗೆ ರೇಷ್ಮೆ ನೇಯ್ತಿದ್ದ ಆ ಫ್ಯಾಕ್ಟ್ರಿಯಿಂದಾನೆ ಸ್ಯಾರೀಸ್ ಎಲ್ಲ ಶಾಪಿಂಗ್ ಮಾಡಿ ರಿಟರ್ನ್ ಆಗ್ತಾ ಇರ್ತಾನೆ. ಅವನು ರಿಟರ್ನ್ ಆಗುವಾಗ ಅವನ ಕಾರಿಗೆ ಸಡನ್ನಾಗಿ 2 ವರ್ಷದ ಮಗು ಅಡ್ಡ ಸಿಕ್ಕಿಬಿಡುತ್ತೆ. ಭಟ್ ಅಂತ ಬ್ರೇಕ್ ಹಾಕ್ತಾನೆ ಧ್ರುವ್. ಆ ಮಗುವಿನ ತಾಯಿ ಓಡಿ ಬಂದು ಮಗುನ ಅಪ್ಪಿಕೊಂಡು, ಮುದ್ದು ನಿಂಗೇನು ಆಗಿಲ್ಲ ತಾನೇ, ಎಷ್ಟು ಸರ್ತಿ ಹೇಳಿದ್ದೀನಿ ಓಡೋಗ್ಬೇಡ ಅಂತ, ನನ್ನ ಮಾತು ಕೇಳೋದೇ ಇಲ್ಲ ನೀನು, ನಿನಗೇನಾದರೂ ಆಗಿದ್ರೆ ನಾನು ಏನು ಮಾಡಬೇಕಾಗಿತ್ತು ಮುದ್ದು ಅಂತ ಮಗುನ ಅಪ್ಕೊಂಡು ಮುತ್ತಿಡ್ತಾ ಇರ್ತಾಳೆ. ಧ್ರುವ್ ಇದನ್ನೆಲ್ಲ ನೋಡ್ತಾ ಅವಳಿಗೆ 4 ಬುದ್ಧಿ ಮಾತು ಹೇಳಿ ಬರೋಣ ಅಂತ ಕಾರಿಂದ ಕೆಳಗಿಳಿತಾನೆ. ಅವಳ ಮುಖ ಧ್ರುವ್ಗೆ ಕಾಣಿಸ್ತಾ ಇರಲ್ಲ. ಅವಳು ಕಾರಿಗೆ ಬೆನ್ನು ಹಾಕಿ ಮಗುನ ಅಪ್ಕೊಂಡು ರೋಡಲ್ಲಿ ಕೂತಿರ್ತಾಳೆ. ಎಕ್ಸ್ಕ್ಯೂಸ್ ಮೀ, ಮಗುನ ಹೀಗೆಲ್ಲ ರೋಡಿಗೆ ಬಿಡಬಾರ್ದು ಅಂತ ನಿಮಗೆ ಗೊತ್ತಾಗಲ್ವಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ ಕೂಗಾಡ್ತೀರಾ. ನೆಕ್ಸ್ಟ್ ಟೈಮ್ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಹೀಗೆಲ್ಲ ಮಗುನ ಒಬ್ಬೊಬ್ಬನೇ ಓಡಾಡೋಕ್ಕೆ ಬಿಡಬೇಡಿ ಅಂತ ಹೇಳಿ ಕಾರ್ ಡೋರ್ ಓಪನ್ ಮಾಡೋಕ್ಕೆ ಹೋಗ್ತಾನೆ. ಆ ಹೆಂಗಸು ತಿರುಗಿ ತುಂಬ ಥ್ಯಾಂಕ್ಸ್ ಅಂತಾಳೆ. ಈ ವಾಯ್ಸ್ ಕೇಳಿದಾಗಿದೆಯಲ್ಲ, ನನಗೆ ತುಂಬ ಪರಿಚಯದ ವಾಯ್ಸ್ ಇದು ಅಂತ ಅಂದ್ಕೊಂಡು ಧ್ರುವ್ ತಿರುಗಿ ನೋಡ್ತಾನೆ. ಧ್ರುವ್ಗೆ ಫುಲ್ ಶಾಕ್ ಆಗುತ್ತೆ. 3 ವರ್ಷದ ಹಿಂದೆ ಸತ್ತು ಹೋಗಿದ್ದಾಳೆ ಅಂದ್ಕೊಂಡಿದ್ದ ಸಮನ್ವಿತಾ ಈಗ ಅವನ ಕಣ್ಮುಂದೆ ನಿಂತಿರ್ತಾಳೆ. ಹಾಗಾದರೆ ಇಲ್ಲಿರೋಳು ಸಮನ್ವಿತಾ ಅಲ್ವಾ? ಭುವಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋ ಧ್ರುವ್ ಮುಂದೇನು ಮಾಡ್ತಾನೆ? ಸಮನ್ವಿತಾನ ಕರ್ಕೊಂಡು ಹೋಗ್ತಾನಾ ಅಥವಾ ಅವಳನ್ನು ಅಲ್ಲೇ ಬಿಟ್ಟು ಭುವಿನೇ ಮದುವೆ ಆಗ್ತಾನಾ? ಸಮನ್ವಿತಾ ಕೈಯಲ್ಲಿರೋ ಮಗು ಯಾರ್ದು? ಕತೆ ತಿಳ್ಕೋಬೇಕಾ? ಹಾಗಾದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ, ಸ್ಟೋರಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಕಡೆ ತನಕ ಯಾರೆಲ್ಲ ಸ್ಟೋರಿ ಕೇಳಿಸ್ಕೊಂಡಿದ್ದೀರಾ ನಿಮಗೆ ತುಂಬಾ ಧನ್ಯವಾದ.